ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ನೀನು ದೇವರ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ನೀನು ಒಂದು ನೂತನ ಸೃಷ್ಟಿಯಾಗಿ ಮಾರ್ಪಡ್ತೀಯ. ಪ್ರೀತಿಯುಳ್ಳ ದೇವ ಜನರೇ, ನೀನು ನಿನ್ನ ಹಳೆಯ ಸ್ಥಿತಿಗಳು, ನಿನ್ನ ಎಲ್ಲ ಹಳೆಯ ಜೀವಿತ ಮುಗಿದು ಹೋಯಿತು. ದೇವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಒಂದು ಹೊಸ ಸಂಗತಿಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಪ್ರಾರಂಭ ಮಾಡುವನಾಗಿದ್ದಾನೆ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿಯಾಗಬೇಕು. ಯೇಸು ಸ್ವಾಮಿಯನ್ನ ಅರಿತಿರುವಂತಹ ನಂಬಿಕೊಂಡಿರುವ ಜನರೆಲ್ಲರೂ ಕೂಡ ನೂತನ ಸೃಷ್ಟಿಯಾಗಿ ಬದಲಾಗಬೇಕು. ಒಂದು ಹೊಸ ಜೀವಿತ, ಒಂದು ಹೊಸ ಆಲೋಚನೆಗಳು, ಹೊಸ ಮನಸ್ಥಿತಿ ನಿನ್ನ ಜೀವನದಲ್ಲಿ ಹುಟ್ಟಬೇಕು ಪ್ರಿಯರೇ. ದೇವರನ್ನು ಕಂಡುಕೊಂಡ್ರು ಕೂಡ, ಯೇಸು ಸ್ವಾಮಿಯನ್ನ ನಂಬಿದ್ರು ಕೂಡ ನಿಮ್ ಜೀವನದಲ್ಲಿ ಬದಲಾದ ಜೀವಿತ ಇಲ್ಲ ಅಂದ್ರೆ, ನೀನು ನೂತನವಾಗಿ ಮಾರ್ಪಟ್ಟಿಲ್ಲ ಅಂದ್ರೆ, ನೀನು ಕ್ರಿಸ್ತನಲ್ಲಿ ಇನ್ನು ನೆಲೆಗೊಂಡಿಲ್ಲ ಅಂತ.